ಕಾಶ್ಮೀರದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದರು. ಅವರಲ್ಲಿ ಒಬ್ಬರಾದ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಿಜಾಡಿಯದ ಅನೂಪ್ ಪೂಜಾರಿ ಮನೆಗೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ಕೊಟ್ಟರು. ಪುತ್ರಿ ಪತ್ನಿ ಮಂಜುಶ್ರೀ, ತಾಯಿ ಚಂದು ಪೂಜಾರ್ಥಿಗೆ ಸಾಂತ್ವನ ಕೂಡ ಹೇಳಿದ್ರು. ನಿಮ್ಮ ನೋವಿನ ಜೊತೆಗೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ದಾರೆ. ನಮ್ಮ ಇತಿ ಮಿತಿಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡ್ತೀವಿ ಅಂತ ಮೃತ ಕುಟುಂಬಕ್ಕೆ ಯುಟಿ ಖಾದರ್ ಭರವಸೆ ನೀಡಿದ್ದಾರೆ. ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಮೆಟ್ರೋ ಸೇವೆಯನ್ನ ಬಿಎಂಆರ್ಸಿಎಲ್ ವಿಸ್ತರಿಸಿದೆ. ನೇರಳೆ ಹಸಿರು ಮಾರ್ಗಗಳ ಮೆಟ್ರೋ ರೈಲು ಸೇವೆಯನ್ನ ನಮ್ಮ ಮೆಟ್ರೋ ವಿಸ್ತರಿಸಿದೆ. 2025 ಜನವರಿ 1ರಿಂದ ಮುಂಜಾನೆ 2 ಗಂಟೆ ತನಕ ಕೂಡ ಮೆಟ್ರೋ ಸಂಚಾರ ಇರುತ್ತೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಕೊನೆಯ ರೈಲು ಮಧ್ಯರಾತ್ರಿ 2 ಗಂಟೆ 40 ನಿಮಿಷಕ್ಕೆ ಸಂಚಾರ ಮಾಡುತ್ತೆ. ಸಾರ್ವಜನಿಕರು ಎಂಜಿ ರೋಡ್ಗೆ ಹೋಗಬೇಕು ಅಂತ ಅಂದ್ರೆ ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಇಳಿದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ರಿಟರ್ನ್ ಟಿಕೆಟ್ ದರವನ್ನ ಪ್ರತಿ ವರ್ಷದಂತೆ ₹50 ಬೆಲೆ ನಿಗದಿಪಡಿಸಲಾಗಿದೆ. ಜೆಡಿಎಸ್ ಕಚೇರಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಆಗಮಿಸಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಸಂತಾಪ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಮಾಜಿ ಎಂಎಲ್ಸಿ ರಮೇಶ್ ಗೌಡ ಸೇರಿದಂತೆ ಕೆಲ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಮಾತನಾಡಿರುವ ಎಚ್.ಡಿ. ದೇವೇಗೌಡರು, ಅತ್ಯಂತ ದುಃಖದ ದಿನ. ನಾನು ಮನಮೋಹನ್ ಸಿಂಗ್ ಅವರನ್ನ ನೋಡಿದ್ದು ಲೋಕಸಭೆಯಲ್ಲಿ. 1991ರಲ್ಲಿ ನಾನು ಕರ್ನಾಟಕದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಹೋದಾಗ ಅವರು ನರಸಿಂಹರಾವ್ ಅವರ ಕಾಲದಲ್ಲಿ ಹಣಕಾಸು ಸಚಿವರಾಗಿದ್ದರು. ಅವರು ಅದಕ್ಕೂ ಮೊದಲು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಪಡಿಸುವುದಕ್ಕೆ ಪ್ರಯತ್ನ ಪಟ್ಟರು. ರಿಸರ್ವ್ ಬ್ಯಾಂಕ್ ಗವರ್ನರ್ ಕೂಡ ಆಗಿದ್ರು. ಆರ್ಥಿಕ ತಜ್ಞರಾಗಿದ್ರು. ದೇಶಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅವರ ಸಾವು ದೇಶಕ್ಕೆ ನಷ್ಟ ಅಂತ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವರನ್ನ ನೋಡಿದ್ದು ಲೋಕಸಭೆಯಲ್ಲಿ 1991ರಲ್ಲಿ. ನಾನು ಕರ್ನಾಟಕದಿಂದ ಮೊದಲನೇ ಬಾರಿಗೆ ಲೋಕಸಭೆಗೆ ಹೋದೆ. ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ. ಅದಕ್ಕೆ ಮುಂಚೆ ಹಲವಾರು ಹುದ್ದೆಗಳಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು, ಆರ್ಥಿಕ ತಜ್ಞರಾಗಿ ಅಡ್ವೈಸರ್ ಆಗಿದ್ದರು, ವಿಶ್ವಸಂಸ್ಥೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಹೀಗೆ ಅವರು ಪಾಕಿಸ್ತಾನ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ವಿಶ್ವಕ್ಕೆ ನಷ್ಟವಾಗಿದೆ ಅಂತ ಶಾಸಕ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮನಮೋಹನ್ ಸಿಂಗ್ ಸಾವು ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ದೇಶದ ಜನರಿಗೆ ನೋವು ತಂದಿದೆ. ಮನಮೋಹನ್ ಸಿಂಗ್ ಅವರು ಬಡತನದ ಕುಟುಂಬದಿಂದ ತಾಯಿ ಇಲ್ಲದೆ ಬೆಳೆದವರು. ಅವರು ಅನೇಕ ದೇಶಗಳಲ್ಲಿ ಶಿಕ್ಷಣ ಕಲಿತು ಬಂದು ಹಣಕಾಸು ಸಂಸ್ಥೆಯ ಸಲಹೆಗಾರರಾಗಿದ್ದರು. ಭಾರತ ದೇಶ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಭಾರತದ ಆರ್ಥಿಕತೆ ಸುಧಾರಣೆ ಮಾಡಿದ್ದೇ ಇವರು. ಜೊತೆಗೆ ಜಿಎಸ್ಟಿ ಕಾಯ್ದೆಯನ್ನ ಜಾರಿಗೆ ತಂದರು. ಅವರ ಕೆಲಸ ಭಾರತ ಮಾತ್ರವಲ್ಲ, ವಿಶ್ವವೇ ಕೊಂಡಾಡುತ್ತಿದೆ ಅಂತ ಮನಮೋಹನ್ ಸಿಂಗ್ ಮಾಡಿರುವ ಕೆಲಸವನ್ನ ಜಿಟಿ ದೇವೇಗೌಡರು ನೆನಪು ಮಾಡಿಕೊಂಡು ಕೊಂಡಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಕಳೆದುಕೊಂಡ ನಮ್ಮ ದೇಶ ಬಡವಾಗಿದೆ ಅಂತ ರಾಜ್ಯಸಭಾ ಸದಸ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಕೂಡ ಸಂತಾಪ ಸೂಚಿಸಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿದ್ದ ವೇಳೆ ಅವರು ಬರ್ತಾ ಇದ್ರು, ದೇಶದ ಸುಸ್ಥಿರ ಅಭಿವೃದ್ಧಿ ಚಿಂತನೆ ಮಾಡ್ತಾ ಇದ್ರು. ಇದೀಗ ಅವರ ಅಗಲಿಕೆ ನೋವು ತಂದಿದೆ. ರಾಜ್ಯದ ಜನತೆಯ ಪರವಾಗಿ ಮಂಜುನಾಥ ಸ್ವಾಮೀಜಿ ಕ್ಷೇತ್ರದ ಪರವಾಗಿ ಕುಟುಂಬಕ್ಕೆ ಶ್ರದ್ಧಾಂಜಲಿ ಅಂದ್ರೆ ಕುಟುಂಬಕ್ಕೆ ಸಾಂತ್ವನ ಹೇಳುವ ನಿಟ್ಟಿನಲ್ಲಿ ಈ ಮಾತುಗಳನ್ನು ಆಡಿದ್ದಾರೆ. ಅಮಿತ್ ಶಾ ಅಂಬೇಡ್ಕರ್ ಕುರಿತ ಮಾತನಾಡಿದ್ದನ್ನು ಖಂಡಿಸಿ ವಿಜಯಪುರ ಬಂದ್ಗೆ ಇವತ್ತು ಕರೆ ನೀಡಲಾಗಿತ್ತು. ಆದ್ರೀಗ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ಮಾಜಿ ಶಾಸಕ ರಾಜು ಆಲಗೂರು ಹೇಳಿದ್ದಾರೆ.
ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಇಂದು ಇರುವ ಕಾರಣ ಆ ಬಂದ್ನ 28ರ ಬದಲಾಗಿ 30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇಂದು ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆ ಹೋರಾಟಗಾರರು ತುಂಬಾ ಉತ್ಸಾಹದಿಂದ ಬಂದಿದ್ರು. ಮಾಜಿ ಪ್ರಧಾನಿ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಾವು ಬಂದ್ ಮಾಡಬಾರದು ಎಂಬ ಕಾರಣಕ್ಕೆ ಹೋರಾಟ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ತೆರೆದ ಬಾವಿ ಮುಚ್ಚಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವ ಹಿನ್ನೆಲೆ ನವಬುರ್ಜ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ನವಬುರ್ಜ ಗ್ರಾಮದಲ್ಲಿ ಪುರಾತನ ಕಾಲದ ತೆರೆದ ಬಾವಿಯಲ್ಲಿ ನಾಯಿ ಬೆಕ್ಕು ಸತ್ತು ಇಡೀ ಗ್ರಾಮವೇ ಗಬ್ಬೆದ್ದು ನಾರ್ತಾ ಇದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಸ್ಪೀಡ್ ನ್ಯೂಸ್ನಲ್ಲಿ ವರದಿ ಬಿತ್ತರಿಸಿರುವ ಬೆನ್ನಲ್ಲೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ತಾಲೂಕು ಪಂಚಾಯತ್ ಇಒ ಅಂಬರೀಶ್, ಪಿಡಿಒ ಶೋಭಾ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೂಡಲೇ ಬಾವಿ ಮುಚ್ಚುವಂತೆ ಆದೇಶ ನೀಡಿದ್ದಾರೆ. ಚಿರತೆ ಹಾವಳಿಯಿಂದ ಹಾವೇರಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಶುರುವಾಗಿದೆ. ಕಬ್ಬು ಕಡಿಯುವ ವೇಳೆ ಕೂಲಿ ಕಾರ್ಮಿಕರಿಗೆ ಕಬ್ಬಿನ ಬೆಳೆಯ ಮಧ್ಯೆಯೇ ಚಿರತೆ ಮರಿಗಳು ಸಿಕ್ಕಿಬಿಟ್ಟಿದೆ. ಇದರಿಂದ ಆತಂಕಗೊಂಡ ಕಾರ್ಮಿಕರು ಕಬ್ಬು ಕಟಾವು ಮಾಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಕಬ್ಬಿನ ಬೆಳೆ ಬೆಳೆದ ಜಮೀನಿನಲ್ಲೇ ಚಿರತೆ ವಾಸ್ತವ್ಯ ಹೂಡಿದೆ. ಚಿರತೆ ಸೆರೆಗೆ ಅಧಿಕಾರಿಗಳು ಬೋನ್ ಇಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲಿ ಹಾವೇರಿ ತಾಲೂಕೊಳಗೆ ಇಲ್ಲಿ ಕಬ್ಬು ಕಡೆ ಬಿಡ್ತೀವಿ ನಾವು 4-5 ವರ್ಷ ಹತ್ರ ಸುಮಾರು ರೀ. ಇಲ್ಲಿ ಕುಳ್ನೂರಲ್ಲಿ ನಾವು ಮಣ್ಣು ಕಬ್ಬು ಕಡೆ ಇದ್ದಿದ್ದು ರೀ. ಚಿರತೆ ನೋಡಿದ್ದೀವಿ ಸರ, 1-2 ಚಿರತೆ ನೋಡಿದ್ದೀವಿ ರೀ. ಚಿರತೆ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಸರ್. ಈಗ ನಾವು ಈ 4-5 ವರ್ಷ ಬರ್ತೀವಿ ಸರ್, ಏನೋ ಪ್ರಾಬ್ಲಮ್ ಇದ್ರಿಕಿಲ್ಲ ರೀ. ಇದೇ ವರ್ಷ ಸರ್ ಚಿರತೆ ನೋಡಿದ್ದೀವಿ ಸರ್, 2 ಸಲ ನೋಡಿದ್ವಿ ಸರ್ ಕುಳ್ನೂರಲ್ಲಿ ರೀ. ಮರಿ ನೋಡಿದ್ವಿ ಸರ್. ಅದು ನಾವು ಅಲ್ಲಿ ಆ ಊರಿಂದ ಬಂದ ತಕ್ಷಣ ಸರ್ ರೈತರಿಗೆ ಸಿಕ್ಕೋ ಸರ್ ಅವ್ರು. ನಾವು ಇದ್ದಾಗ ನೋಡಿದ್ದೀವಿ ಸರ್ ನೈಟ್ ರೀ. ನಾವು ಭಯ ಪಟ್ಕೊಂಡು ನಾವು ಬಂದ್ವಿ ರೀ. ನಾವು ಬಂದ ತಕ್ಷಣ ರೈತರಿಗೆ ಸಿಕ್ಕೋ ರೈತರು ಹೇಳಿದ್ರು ಸರ್ ನಮ್ಗೆ. ಅವ್ರೇನೋ ಹಿಡ್ಕೊಂಡಾರಂತ ಏನೋ ಉಪಚಾರ ಅಂತಂದ್ರೆ ಅರಣ್ಯ ಇಲಾಖೆ ಅವ್ರಿಗೆ. ಮಲೆನಾಡಿನಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆ ಉಪಟಳ ಹೆಚ್ಚಾಗ್ಬಿಟ್ಟಿದೆ. ಕಾಡಾನೆ ದಾಳಿಗೆ ರೈತರ ಗದ್ದೆ ತೋಟಗಳಿಗೆ ಹಾನಿ ಉಂಟಾಗಿದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದ್ದು ಬೆಳೆಗೆ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ